ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಊಟಿದು ಸೆಕೆಂಡ್ ಪಾರ್ಟ್ ಆಫ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ನಿಮಗೂ ಊಟಿಗೆ ಹೋದಾಗ ಈ ಪ್ಲೇಸ್ನ ನೋಡ್ಬೋದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ನೀವು ಊಟಿಗೆ ಹೋದಾಗ ಈ ಬೊಟಾನಿಕಲ್ ಗಾರ್ಡನ್ನ ಮಿಸ್ ಮಾಡದೆ ನೋಡಿ. ಈ ಬೊಟಾನಿಕಲ್ ಗಾರ್ಡನ್ ಏನು ಪಾರ್ಕ್ ಇದೆಯೋ, ಇಲ್ಲಿ ತೊಡಮುಂಡ ಜನಾಂಗದ ಆದಿವಾಸಿಗಳು ವಾಸವಾಗಿದ್ದರು. ಅದಾದ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟಿಷರು ಇಲ್ಲಿ ಒಂದು ಗಾರ್ಡನ್ನ ಮಾಡಬೇಕು, ಅದು ಬೊಟಾನಿಕಲ್ ಗಾರ್ಡನ್ನ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ. ಫ್ರೆಂಡ್ಸ್, 1848ರಲ್ಲಿ ಬೊಟಾನಿಕಲ್ ಗಾರ್ಡನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗಲಿಂದ ಅವರಿಗೆ 10 ಇಯರ್ಸ್ ಟೈಮ್ ಬೇಕಾಗತ್ತೆ. ಫ್ರೆಂಡ್ಸ್, ಈ ಗಾರ್ಡನ್ನು ಎಷ್ಟು ದೊಡ್ಡದಾಗಿದೆ ಅಂತಂದರೆ 55 ಎಕರೆಯಷ್ಟು ದೊಡ್ಡದಾಗಿದೆ. ಹಾಗೆ ಈ ಗಾರ್ಡನ್ 6 ಭಾಗಗಳು ಅಂತಂದರೆ 6 ಸೆಕ್ಷನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಗಾರ್ಡನ್ನ 6 ಸೆಕ್ಷನ್ನಾಗಿ ಮಾಡಿದ್ದು ಲೋಯರ್ ಗಾರ್ಡನ್, ನ್ಯೂ ಗಾರ್ಡನ್, ಇಟಾಲಿಯನ್, ಕನ್ಸರ್ವೇಟರಿ, ಫೌಂಟೇನ್ ಟೆರಸ್, ನರ್ಸರಿ ಅಂತ ಹೇಳ್ಬಿಟ್ಟು ಟೋಟಲ್ 6 ಸೆಕ್ಷನ್ನಲ್ಲಿ ಮಾಡಿದ್ದಾರೆ. ಗಾರ್ಡನ್ ಇದು ಕೆಳಗೆ ಇದೆ. ಇಲ್ಲಿ ನಮ್ಮ ಇಂಡಿಯಾ ಮ್ಯಾಪನ್ನು ನೋಡ್ಬೋದು. ನಮ್ಮ ಇಂಡಿಯಾ ಮ್ಯಾಪಲ್ಲಿ ಬೇರೆ ಬೇರೆ ವೆರೈಟೀಸ್ ಗಿಡಗಳನ್ನ ಹಾಕಿಬಿಟ್ಟು ಇಂಡಿಯಾ ಮ್ಯಾಪ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ, ಲೋಯರ್ ಗಾರ್ಡನ್ ಈ ಥರ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ತಮಿಳುನಾಡು ದೊಡ್ಡ ದೊಡ್ಡ ಗೋಪುರಗಳಿಗೆ ಫೇಮಸ್ಸು. ಆದ್ದರಿಂದ ಗೋಪುರ ಡಿಸೈನ್ ಸಹ ಇಲ್ಲಿ ಮಾಡಿರುವುದನ್ನು ನೀವು ಕಾಣಬಹುದು. ಫ್ರೆಂಡ್ಸ್, ಈ ನ್ಯೂ ಗಾರ್ಡನ್ನಲ್ಲಿ 300ಕ್ಕೂ ಹೆಚ್ಚು ಗಿಡಗಳನ್ನು ನಾವು ನೋಡ್ಬೋದಾಗಿದೆ. ಫ್ರೆಂಡ್ಸ್, ನಾವಿಲ್ಲಿ ಹಾಗೆ ತುಂಬ ವಿಶೇಷಗಳನ್ನು ನೋಡ್ಬೋದು. ಇಲ್ಲಿ ಪೆನ್ ಸ್ಟ್ಯಾಂಡ್ ಮತ್ತು ಇಟಾಲಿಯನ್ ಗಾರ್ಡನ್ನ ನೋಡ್ಬೋದು. ಇದನ್ನ ಇಟಾಲಿಯನ್ ಗಾರ್ಡನ್ ಅಂತ ಏನೇ ಕರೀತಾರೆ ಅಂತ ಅಂದರೆ, ಇಟಲಿಯ ಕೈದಿಗಳನ್ನು ಬ್ರಿಟಿಷರು ಅರೆಸ್ಟ್ ಮಾಡಿ ಊಟಿ ಜೈಲಿನಲ್ಲಿ ಇಡ್ತಾರಂತೆ. ಊಟಿ ಜೈಲಿನಲ್ಲಿರುವ ಕೈದಿಗಳು ಈ ಇಟಾಲಿಯನ್ ಗಾರ್ಡನ್ನ ನೋಡ್ಕೊಳ್ತಾರೆ, ಹಾಗೆ ಅಲ್ಲಿ ಕೆಲಸ ಸಹ ಮಾಡ್ತಾರೆ. ಆದ್ದರಿಂದ ಈ ಪ್ಲೇಸನ್ನು ಇಟಾಲಿಯನ್ ಗಾರ್ಡನ್ ಅಂತ ಕರೀತಾರೆ.
ಫಾರ್ಮ್ನ ಫಾರ್ನ್ ಹೌಸ್ ಅಂತ ಕರೀತಾರೆ. ಫಾರ್ನ್ ಹೌಸ್ ಅಂತ ಅಂದರೆ ಕನ್ನಡದಲ್ಲಿ ಜರಿ ಗಿಡ ಅಂತ ಕರೀತಾರೆ. ಯಾಕಂದರೆ ಇದು ಜರಿ ಡಿಸೈನಲ್ಲಿ ಇರುತ್ತೆ. ಈ ಜರಿ ಗಿಡಗಳು ಯಾವುದೇ ರೀತಿಯ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಕಾಯಿ ಯಾವುದು ಬಿಡೋದಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಇದು ಮೆಡಿಸಿನ್ ಪ್ಲ್ಯಾಂಟ್ ಥರ ಕೂಡ ಯೂಸ್ ಮಾಡ್ತಾರೆ. ಇನ್ನೊಂದು ವಿಶೇಷ ಏನಂತಂದರೆ ಇದು ಕಲುಷಿತ ಮಣ್ಣನ್ನು ನಿವಾರಣೆ ಮಾಡಲು ಈ ಜರಿ ಗಿಡಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಜರಿ ಗಿಡಗಳಲ್ಲಿ ನೂರಾರು ವೆರೈಟಿ ಜರಿ ಗಿಡಗಳನ್ನು ನಾವು ಈ ಬೊಟಾನಿಕಲ್ ಗಾರ್ಡನ್ನಲ್ಲಿ ಕಾಣಬಹುದು. ಫ್ರೆಂಡ್ಸ್, ಬೊಟಾನಿಕಲ್ ಗಾರ್ಡನ್ ಪಾರ್ಕ್ ತುಂಬ ದೊಡ್ಡದಾಗಿತ್ತು. ಸೊ ನಾವು ಸ್ವಲ್ಪ ನೋಡಿಬಿಟ್ಟು ನೆಕ್ಸ್ಟು ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಕಡೆ ಬಂದ್ವಿ. ಫ್ರೆಂಡ್ಸ್, ಇದು ಚಾಕ್ಲೇಟ್ ಫ್ಯಾಕ್ಟ್ರಿ ಜಸ್ಟ್ ಎಂಟ್ರೆನ್ಸ್ ಅಲ್ಲಿದ್ದೀವಿ ನಾವು. ಬನ್ನಿ ಹೋಗೋಣ. ಚಾಕ್ಲೇಟ್ ಫ್ಯಾಕ್ಟ್ರಿ ಏನೇನಿದೆ, ಅಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಕೋಕೋ ಬೀನ್ಸ್ ಇರುತ್ತಲ್ಲ, ಅದನ್ನು ಈ ಥರ ತೊಗೊಂಡು ಮಿಷನ್ನಿಗೆ ಹಾಕ್ಬಿಟ್ಟು ಅದ್ರ ಮೂಲಕ ಇವರು ಚಾಕ್ಲೇಟ್ನ ಮಾಡ್ತಾರೆ. ನೋಡಿ ಅಲ್ಲಿ ಮಿಷನ್ಸ್ಗಳೆಲ್ಲ ಇದ್ದಾವೆ. ಸೊ ಅವರು ಡೆಮೋ ಕೂಡ ಅಲ್ಲೇ ಕೊಡ್ತಾರೆ, ಮಾಡ್ತಾ ಇದ್ದಾರೆ ಅಲ್ಲೇ ಚಾಕ್ಲೇಟ್ಸ್ನ ಎಲ್ಲ. ಚಾಕ್ಲೇಟ್ ನಮಗೆ ಬೇಕಾದರೆ ಇಲ್ಲಿ ಪೇ ಮಾಡಿಬಿಟ್ಟು ತೊಗೋಬೋದು, ಚೆನ್ನಾಗಿರುತ್ತೆ. ನಾವು ಇಲ್ಲಿ ಚಾಕ್ಲೇಟ್ ತೊಗೊಂಡಿಲ್ಲ, ಬಿಕಾಸ್ ನಾವು ಅಲ್ಲಿ ಬೊಟಾನಿಕಲ್ ಗಾರ್ಡನ್ ಹತ್ರ ಚಾಕ್ಲೇಟ್ ತೊಗೊಂಡಿದ್ವಿ, ಆದ್ದರಿಂದ ನಾವಿಲ್ಲಿ ಚಾಕ್ಲೇಟ್ ತೊಗೊಂಡಿಲ್ಲ. As the demand for our chocolates grew, we listened to our customers and decided to take a big step forward. To meet the increasing requests, we have expanded our production by upgrading to larger machines and creating more space. This expansion allows us to maintain the quality you love while ensuring we can cater to the growing demands of our chocolates. Thank you for your continued support and for being part of our benchmark journey. From the cocoa farms to the final product, Benchmark Chocolate Factory ensures excellence.